ನಿರಂತರ ಸುದ್ದಿ. ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ ಒಬ್ಬ ನಕ್ಸಲ್ ಲೀಡರ್ ಆಗಿ ಬೆಳೀಬಹುದು ಎನ್ನುವುದಕ್ಕೆ ಸಾಕ್ಷಿ ನಡ್ಪಾಲುವಿನ ವಿಕ್ರಮ್ ಗೌಡ. ಕೇವಲ 4ನೇ ಕ್ಲಾಸು ಓದಿದ ವಿಕ್ರಮ್ ಗೌಡ ಸಣ್ಣ ಪ್ರಾಯದಲ್ಲಿ ಊರು ಬಿಟ್ಟು ಮುಂಬೈಗೆ ಹೋಗಿದ್ದವು. ಅಲ್ಲಿ ಹೋಟೆಲ್ ಕೆಲಸ ಮಾಡಿಕೊಂಡಿದ್ದವು. ಅಲ್ಲಿಂದ ಮರಳಿ ಮನೆಗೆ ಬಂದಿದ್ದ, ಕೂಲಿ ಕೆಲಸ ಮಾಡುತ್ತಿದ್ದ. ಈತನ ತಾಯಿ ಸುಶೀಲ, ತಂದೆ ಇದ್ದಾರೆ, ತಮ್ಮೊಬ್ಬ ಸುರೇಶ ಅಂತ ಇದ್ದಾಳೆ. ಅವನ ಅಕ್ಕ ಒಬ್ಬರು ಮೇಘದ್ದೆಗೆ ಮದುವೆ ಮಾಡಿ ಕೊಡಲಾಗಿದೆ. ಈತನ ದೊಡ್ಡಪ್ಪ ಕರಿಯಗೌಡ ಅಂತೇಳಿ. ಈ ಕುಟುಂಬ ತಿಂಗಳೆಯ ಜಮೀನ್ದಾರ ಕುಟುಂಬವಾದಂಥ ತಿಂಗಳಿ ವಿಕ್ರಮಾರ್ಜುನ ಹೆಗಡೆ ಇವರ ಒಕ್ಕಲುಗಳು. 1975ರಲ್ಲಿ ರಾಜ್ಯದಲ್ಲಿ ಜಾರಿಗೆ ಬಂದಂಥ ಭೂ ಸುಧಾರಣೆ ಕಾಯ್ದೆ ಅನ್ವಯ ಇವರಿಗೆ ತಿಂಗಳೆ ಕುಟುಂಬಸ್ಥರೇ ಡಿಕ್ಲರೇಷನ್ ಸಲ್ಲಿಸಲು ಸೂಚನೆ ನೀಡಿ ಡಿಕ್ಲರೇಷನ್ ಸಲ್ಲಿಸಿದರು. ಅದರ ಪರಿಣಾಮವಾಗಿ ಇವರಿಗೆ ಸ್ವಲ್ಪ ಜಾಗ ಸಿಕ್ಕಿತ್ತು. ಆ ಜಾಗವನ್ನು ತಿಂಗಳೆ ವಿಕ್ರಮಾರ್ಜುನ ಹೆಗಡೆಯವರೇ ಪಾಲು ಮಾಡಿ ಅಣ್ಣ ತಮ್ಮಂದಿರಿಗೆ ಕೊಟ್ಟಿದ್ದರು. ಅಂದರೆ ವಿಕ್ರಮಗೌಡನ ತಂದೆಗೂ ವಿಕ್ರಮಗೌಡನ ದೊಡ್ಡಪ್ಪ ಕರಿಯಗೌಡರಿಗೂ ಪಾಲು ಮಾಡಿಕೊಟ್ಟರು. ಅವರು ಪ್ರತ್ಯೇಕವಾಗಿ ಕೃಷಿ ಸಂಬಂಧಿ ಚಟುವಟಿಕೆಗಳನ್ನು ಮಾಡಿಕೊಂಡು ಕಾಡುತ್ಪತ್ತಿಗಳನ್ನು ಸಂಗ್ರಹಿಸಿಕೊಂಡು ಜೀವನ. ಸುಮಾರು 2004ರಲ್ಲಿ ವಿಕ್ರಮಗೌಡ ಮುಂಬೈನಿಂದ ಕೆಲಸ ತೊರೆದು ಊರಿಗೆ ಬಂದ. ಕಾಡುತ್ಪತ್ತಿಯೇ ಇವರ ಜೀವನ ಆಧಾರವಾಗಿದ್ದರಿಂದ ಕಾಡಿಗೆ ಹೋಗಿ ತರೆಗಳನ್ನು ಸಂಗ್ರಹಿಸುವುದು, ಕಾಡುತ್ಪತ್ತಿಗಳನ್ನು ಸಂಗ್ರಹಿಸುವುದು ಇದು ಅವರ ದಿನನಿತ್ಯದ ಕೆಲಸದ ಭಾಗ. ಆ ಸಂದರ್ಭದಲ್ಲಿ ಫಾರೆಸ್ಟ್ ಅಧಿಕಾರಿಗಳು ಈತನನ್ನು ಬಂಧಿಸಿದರು. ಆಗ ಈತನ ಮೇಲೆ ಮೃಗೀಯ ರೀತಿಯ ದೌರ್ಜನ್ಯವನ್ನು ನಡೆಸಿದರು. ಇದರಿಂದ ಕಂಗೆಟ್ಟಂತಹ ವಿಕ್ರಮ್ ಗೌಡ ಸ್ಥಳೀಯರ ನೆರವಿನಿಂದ ಆ ಕೇಸಿನಿಂದ ಬಚಾವಾಗಿ ಅರಣ್ಯಾಧಿಕಾರಿಗಳ ವಿರುದ್ಧ ದ್ವೇಷ ಸಾಧನೆ ಮಾಡಿದ್ದ. ತದನಂತರ ಕರ್ನಾಟಕ ವಿಮೋಚನಾ ರಂಗ ಎನ್ನುವಂತಹ ಎಡಪಂಥೀಯ ಒಲವುಳ್ಳಂತಹ ಒಂದು ಸಂಘಟನೆ ರೂಪುಗೊಂಡಾಗ ಆ ಸಂಘಟನೆಯೊಳಗೆ ಸೇರಿದ್ದ. ಈ ಸಂಘಟನೆಯವರು ಹೆಬ್ರಿಯ ಅರಣ್ಯ ಇಲಾಖೆಯ ಕಚೇರಿ ಎದುರು ತಮ್ಮ ಹಕ್ಕಿಗಾಗಿ ಭಾರಿ ದೊಡ್ಡ ಹೋರಾಟವನ್ನು ಸಂಗ್ರಹಿಸಿದಾಗ ವಿಕ್ರಮಗೌಡ ಅದರ ಮುಂಚೂಣಿಯಲ್ಲಿ ಇದ್ದ. ಕೇವಲ 4ನೇ ಕ್ಲಾಸ್ ಕಲಿತಂತಹ ವಿಕ್ರಮಗೌಡ ಈ ರೀತಿಯಾಗಿ ಕಾರ್ಮಿಕ ಚಳವಳಿಯ ಒಂದು ಅಂಗವಾಗಿ ಹೋದ. ಯಾವಾಗ ಫಾರೆಸ್ಟ್ ಇಲಾಖೆಯ ಅಧಿಕಾರಿಗಳಿಂದ ದೌರ್ಜನ್ಯಕ್ಕೊಳಗಾಗಿ ಈತ ಕಾಡು ಪಾಲಾದನೋ ಅವನಿಗೆ ಆ ಸಂದರ್ಭದಲ್ಲಿ ನಕ್ಸಲ್ ಚಟುವಟಿಕೆಯ ಸಂಪರ್ಕ ಬೆಳೆಯಿತು. ಮೈಸೂರು ಮೂಲದ ಉನ್ನತ ವಿದ್ಯಾಭ್ಯಾಸ ಹೊಂದಿದ್ದಂತಹ ಸಾಕೇತ್ ರಾಜನ್ ನಂತಹ ಮುಖಂಡನ ಸಾಂಗತ್ಯ ಸಿಕ್ಕಿತು. ಆದ್ದರಿಂದ ಈತ ಮನೆ ಮಂದಿಯನ್ನು ಬಿಟ್ಟು ಕಾಡು ಪಾಲಾದ. ಆವಾಗ ಇವಾಗ ಎನ್ನುವಂತೆ ಅಪರೂಪಕ್ಕೆ ಮನೆಗೆ ಬರ್ತಿದ್ದನಾದರೂ ನಿರಂತರವಾಗಿ ಮನೆಗೆ ಬರ್ತಾ ಇರಲಿಲ್ಲ. ಮನೆ ಮಂದಿಯೂ ಸಹ ಅವನ ಸಂಪರ್ಕವನ್ನು ಕಳೆದುಕೊಂಡಿತ್ತು. ತದನಂತರ ಸಾಕೇತ್ ರಾಜನ್ ಎನ್ಕೌಂಟರ್ ಆಯಿತು ಮನಸ್ಸಿನ ಹಾಡ್ಯದಲ್ಲಿ. ಆಗ ಆತನ ಸ್ಥಾನವನ್ನು ತುಂಬಿದವನೇ ವಿಕ್ರಮಗೌಡ. ಆಗಲೇ ಈತನಿಗೆ ಪಶ್ಚಿಮ ಘಟ್ಟದ ದಟ್ಟ ಕಾಡಿನ ಇಂಚಿಂಚು ಅರಿವಾಗಿತ್ತು. ಯಾವ ಯಾವ ಪ್ರದೇಶದಲ್ಲಿ ಯಾವ ಯಾವ ಪ್ರಾಣಿಗಳಿವೆ, ಯಾವ ಯಾವ ಸರೀಸೃಪಗಳಿವೆ, ಯಾವ ಯಾವ ವಿಷಜಂತುಗಳಿವೆ ಎನ್ನುವುದು ಅವರ ಗಮನಕ್ಕೆ ಬಂದಿತ್ತು. ನಕ್ಸಲ್ ಚಟುವಟಿಕೆಗಳ ಮೂಲಕವೇ ಬದುಕು ಕಟ್ಟಿಕೊಳ್ಳುವಂಥ ನಿರ್ಧಾರಕ್ಕೆ ಬಂದಿದ್ದಂಥ ವಿಕ್ರಮಗೌಡ ತನ್ನೊಂದಿಗೆ 4-5 ಮಂದಿಯನ್ನು ಸೇರಿಸಿಕೊಂಡು ಜನರಲ್ಲಿ ಸರ್ಕಾರದ ವಿರುದ್ಧ ಅಭಿಪ್ರಾಯಗಳನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದ. ಒಂದು ಲೆಕ್ಕದಲ್ಲಿ ಸರ್ಕಾರಿ ಅಧಿಕಾರಿಗಳಿಂದ ದೌರ್ಜನ್ಯಕ್ಕೆ ಒಳಗಾಗುವಂತಹ ಜನರಿಗೆ ಈ ನಕ್ಸಲ್ ನಾಯಕರುಗಳು
ಆಶಾಭಾವನೆಯನ್ನು ತುಂಬಿದ್ದರು. ಅದರ ಪರಿಣಾಮವಾಗಿ ಜನರು ಅವರಿಗೆ ಸಹಕಾರ ನೀಡಿದರು. ಅವರಿಗೆ ಬೇಕಾದ ದಿನಸಿ ಪದಾರ್ಥಗಳನ್ನು ಜನರು ಸಂಗ್ರಹಿಸಿ ಕೊಡ್ತಾಯಿದ್ರು. ಅವರ ಮೊಬೈಲ್, ಸ್ಯಾಟಲೈಟ್ ಫೋನು, ಲ್ಯಾಪ್ಟಾಪು ಇಂಥವುಗಳನ್ನು ಚಾರ್ಜಿಂಗ್ ವ್ಯವಸ್ಥೆಯನ್ನು ಜನರು ಮಾಡ್ತಾಯಿದ್ರು. ಯಾವ ಪ್ರದೇಶಕ್ಕೆ ಅವರು ಬಂದು ಹೋಗಿದ್ದಾರೋ ಅದರ ಒಂದು 2 ವಾರಗಳ ನಂತರ 3 ವಾರಗಳ ನಂತರ ಪೊಲೀಸರಿಗೆ ಮಾಹಿತಿಗಳು ಲಭ್ಯವಾಗ್ತಾ ಇತ್ತು. ಪೊಲೀಸರು ಹೋಗಿ ಆ ಜನರನ್ನೇ ಹಿಂಸಿಸಿದ್ದರೇ ಹೊರತು ಅವರು ಕಾಡಂಚಿನಲ್ಲಿ ನಕ್ಸಲರನ್ನು ಗುರಿಯಾಗಿಸಿಕೊಂಡು ಕೂಮಿಂಗ್ ಕಾರ್ಯಾಚರಣೆ ನಡೆಸ್ತಾ ಇರಲಿಲ್ಲ. ಯಾಕಂತ ಹೇಳಿದರೆ ಅರಣ್ಯಾಧಿಕಾರಿಗಳಿಗೂ ANF ಅಧಿಕಾರಿಗಳಿಗೂ ನಕ್ಸಲರ ಬಗ್ಗೆ ಒಂದು ಅವ್ಯಕ್ತ ಭಯ ಇದೆ. ಯಾಕಂತ ಹೇಳಿದರೆ ಅವರು ಯಾವುದೇ ಸಂದರ್ಭದಲ್ಲಿ ಹೊಂಚು ದಾಳಿ ನಡೆಸಬಹುದು, ಅದರಿಂದ ತಮ್ಮ ಪ್ರಾಣಕ್ಕೆ ಕುತ್ತು ಬರಬಹುದು ಎನ್ನುವ ಭೀತಿ ಅವರಿಗಿದೆ. ಯಾಕಂತ ಹೇಳಿದರೆ ಕಾರ್ಯಾಚರಣೆಯ ಒಂದು ಭಾಗ ಏನು ಅಂತ ಹೇಳಿದರೆ ನಕ್ಸಲರನ್ನು ಹೊಡೆದುರುಳಿಸುವುದು ಮುಖ್ಯವಲ್ಲ, ಬದಲಾಗಿ ಸರ್ಕಾರಿ ಸಿಬ್ಬಂದಿಗಳ ಅಂದರೆ ಪೊಲೀಸರು, ಅರಣ್ಯಾಧಿಕಾರಿಗಳೂ ಸಹ ತಮ್ಮ ಜೀವ ರಕ್ಷಣೆ ಮಾಡಿಕೊಳ್ಳುವುದು ಸಹ ಕಾರ್ಯಾಚರಣೆಯ ಒಂದು ಭಾಗ. ಆದ್ದರಿಂದ ANF ಸಿಬ್ಬಂದಿಗಳಾಗಿರಲಿ, ಪೊಲೀಸರಾಗಿರಲಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾಗಿರಲಿ, ಅವರೆಲ್ಲರೂ ಅವರವರ ಜೀವವನ್ನು ರಕ್ಷಿಸಿಕೊಳ್ಳುವಂಥ ಉದ್ದೇಶವನ್ನು ಇಟ್ಟುಕೊಂಡೇ ಅದಕ್ಕೆ ಬೇಕಾದ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಕಾರ್ಯಾಚರಣೆ ನಡೆಸುವುದು. ANF ಸಿಬ್ಬಂದಿಗಳಿಗೆ ಸಾಮಾನ್ಯವಾಗಿ ಬುಲೆಟ್ ಪ್ರೂಫ್ ಜಾಕೆಟ್ ಇದೆ, ಅವರು ಅದನ್ನು ಧರಿಸಿಯೇ ಹೋಗಬೇಕು. ಹೆಡ್ ಟಾರ್ಚ್ ಇರಬೇಕು, ರೈಫಲ್ ಇದೆ, AK-47 ಇದೆ, ಎಲ್ಲ ರೀತಿಯ ಅತ್ಯಾಧುನಿಕ ಶಸ್ತ್ರಗಳಿವೆ. ಅವರ ಎದುರಿಗೆ ಒಂದು 10 ಮಂದಿಯ ಗುಂಪು ಬಂದರೂ ಅವರು ಹೊಡೆದು ಉಳಿಸುವಂಥ ಸಾಮರ್ಥ್ಯ ಅವರಿಗೆ ಇದೆ. ಆದರೆ ಈ ಸಿಬ್ಬಂದಿಗಳು ಕಾಡಿನ ಒಳಕ್ಕೆ ಹೋಗುವುದಿಲ್ಲ, ಬದಲಾಗಿ ಕಾಡಂಚಿನಲ್ಲಿ ಇರುವಂತಹ ರಸ್ತೆಗಳು, ದಾರಿಗಳು, ಕಾಲು ದಾರಿಗಳು ಇದರಲ್ಲೇ ಓಡಾಡ್ತಾರೆ ಹೊರತು ಅದಕ್ಕಿಂತ ಒಳಗೆ ಹೋಗುವಂಥ ಪದ್ಧತಿ ಇಟ್ಟುಕೊಂಡಿಲ್ಲ. ಆದರೆ ನಕ್ಸಲರಿಗೆ ಕಾಡಿನ ಒಳಗಿರುವ ಎಲ್ಲ ಒಳದಾರಿಗಳು ಅವರಿಗೆ ಅರಿವಿದೆ. ಯಾವ ಜಾಗದಲ್ಲಿ ಯಾರ್ಯಾರ ಮನೆ ಇದೆ ಎನ್ನುವುದು ಸಹ ಗೊತ್ತಿರ್ತದೆ, ಯಾರ್ಯಾರ ಮನೆಗೆ ಹೋದರೆ ಏನೆಲ್ಲ ವ್ಯವಸ್ಥೆಗಳು ಇದೆ ಎನ್ನುವುದು ಸಹ ಗೊತ್ತಿದೆ. ಆದ್ದರಿಂದ ನಕ್ಸಲರು ಈ ಪೊಲೀಸ್ ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗಿಂತ ಹೆಚ್ಚು ಜಾಗರೂಕರಾಗಿರ್ತಾರೆ. ಯಾಕಂತ ಹೇಳಿದರೆ ಅವರು ಅರಣ್ಯಾಧಿಕಾರಿಗಳ ಇಲ್ಲದ್ರೆ ಪೊಲೀಸರ ಎದುರು ಸಿಕ್ಕಿದರೆ ಪೊಲೀಸರು ಮುಖಾಮುಖಿ ನೋಡದೆ ಫೈರ್ ಮಾಡ್ತಾರೆ ಅನ್ನೋದು ಅವರಿಗೆ ಗೊತ್ತಿದೆ. ಆದ್ದರಿಂದ ಪೊಲೀಸರನ್ನು ಹೊಂಚು ಹಾಕಿ ಅವರನ್ನು ಹೊಡಿಬೇಕು ಎನ್ನುವಂಥ ದೃಷ್ಟಿಕೋನವನ್ನು ಅವರು ಇಟ್ಟುಕೊಂಡಿರುವುದಿಲ್ಲ. ಕೆಲವು ವರ್ಷಗಳ ಹಿಂದೆ ಹೆಬ್ರಿ ಸಮೀಪದ ಪೊಲೀಸ್ ಜೀಪಿಗೆ ಒಂದು ದಾಳಿ ನಡೆಸಿದ ಒಂದು ಘಟನೆ ಬಿಟ್ಟರೆ ಪೊಲೀಸರನ್ನೇ ಅವರು ಗುರಿಯಾಗಿಸಿಕೊಂಡದ್ದು ಭಾರಿ ಕಡಿಮೆ. ಅರಣ್ಯ ಇಲಾಖೆಯ ಚೆಕ್ಪೋಸ್ಟ್ಗಳನ್ನು ಅವರು ಧ್ವಂಸ ಮಾಡಿ ತಮ್ಮ ಇರುವಿಕೆಯನ್ನು ತೋರಿಸಿಕೊಂಡಿದ್ದಾರೆ ಹೊರತು ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನು ಅವರು ಗುರಿ ಮಾಡಿದ್ದು ಕಡಿಮೆ. ಆದರೆ ಪೊಲೀಸರು ಯಾವುದೇ ಸಂದರ್ಭದಲ್ಲಿ ನಕ್ಸಲರು ಎದುರಾದರೂ ಸಹ ಅವರನ್ನು ಗುಂಡಿಟ್ಟು ಹತ್ಯೆ ಮಾಡುವುದೇ ನಮ್ಮ ಸಿದ್ಧಾಂತ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಇಲ್ಲದಿದ್ದರೆ ವಿಕ್ರಮಗೌಡನನ್ನು ಆ ರೀತಿಯಾಗಿ ಅವರು ಹೊಡಿತಾ ಇರಲಿಲ್ಲ. ಯಾಕಂದರೆ ಅವ ಗುಂಡು ಹಾರಿಸುವವರೆಗೆ ಇವರು ಕಾಯುವಂಥ ಪರಿಸ್ಥಿತಿ ಇಲ್ಲ. ಕಾರ್ಯಾಚರಣೆ ಅಂದರೆ ಹಾಗೆ. ಆ್ಯಂಟಿ ನಕ್ಸಲ್ ಫೋರ್ಸ್ ಅಂತ ಹೇಳಿದರೆ ಅವರು ಯಾವುದೇ ಸಂದರ್ಭದಲ್ಲಿ ದಾಳಿಗೆ ಸಿದ್ಧ ಆಗಬೇಕು, ಪ್ರತಿ ದಾಳಿಗೆ ಅಲ್ಲ. ಆದ್ದರಿಂದ ವಿಕ್ರಮಗೌಡನನ್ನು ಆ ರೀತಿಯಾಗಿ ಹೊಡೆದು ಉರುಳಿಸಿದ್ದಾರೆ. ಅತ್ಯಂತ ಕಡುಬಡತನದ ಕುಟುಂಬದಿಂದ ಬಂದಂಥ ವಿಕ್ರಮಗೌಡ ಸಾಕೇತ್ ರಾಜನ್ ಹತ್ಯೆಯ ನಂತರ ನಕ್ಸಲ್ ತಂಡದ ಪ್ರಮುಖ ನಾಯಕನಾಗಿ ಬೆಳೆದಿದ್ದ. ಆತನ ಮೇಲೆ ದಾಖಲಾಗಿರುವ ಕೇಸು 13 ಆಗಿರ್ಬೋದು. ಅದು ಅತ್ಯಂತ ಪ್ರಮುಖವಾದದ್ದು. ಪೊಲೀಸ್ ಬಾತ್ಮೀದಾರ ವೆಂಕಟೇಶನನ್ನು ಹತ್ಯೆ ಮಾಡಿದಂಥ ಪ್ರಕರಣ ಇಡೀ ಪೊಲೀಸ್ ಇಲಾಖೆಯನ್ನು ದಂಗುಬಡಿಸಿತ್ತು. ಬಾಕಿಯವರು ಪೊಲೀಸರಿಗೆ ಮಾಹಿತಿ ನೀಡಲು ಹೆದರುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿತ್ತು. ಈ ರೀತಿಯಾಗಿ ಪೊಲೀಸರು ಮತ್ತು ಆ್ಯಂಟಿ ನಕ್ಸಲ್ ಫೋರ್ಸು ನಕ್ಸಲ್ ನಿಗ್ರಹಕ್ಕೆ ಯೋಜನಾಬದ್ಧವಾಗಿ ಕಾರ್ಯತಂತ್ರ ಹೆಣೆದಿತ್ತು. ಆದರೆ ನಕ್ಸಲ್ ಮೂಮೆಂಟ್ಗಳು ಯಾವುದೇ ಮಾಹಿತಿಯನ್ನು ಹೊರಗೆಡದ ಕಾರಣಕ್ಕಾಗಿ ಆ್ಯಂಟಿ ನಕ್ಸಲ್ ಫೋರ್ಸು ಸಹ ಹಾಯಾಗಿಯೇ ಇತ್ತು.
ಅವರ ಲೆಕ್ಕದಲ್ಲಿ ಇಡೀ ಎಂಟೈರ್ ನಕ್ಸಲ್ ಟೀಮು ಪಶ್ಚಿಮ ಘಟ್ಟದ ತಪ್ಪಲಿಂದ ದೂರ ಹೋಗಿದೆ ಅಂತ. ಪೊಲೀಸರ ಕಾರ್ಯಚಟುವಟಿಕೆಗಳ ನೋಡಿದರೆ ಅವರಿಗೆ ಯಾರಾದರೂ ಮಾಹಿತಿ ಕೊಟ್ಟರೆ ಆ ಮಾಹಿತಿಯನ್ನು ಬೆನ್ನತ್ತುವುದನ್ನು ಬಿಟ್ಟು ಮಾಹಿತಿ ಕೊಟ್ಟವರನ್ನೇ ಬೆನ್ನತ್ತುವಂತಹ ಪ್ರವೃತ್ತಿಯನ್ನು ಅವರು ಬೆಳೆಸ್ಕೊಳ್ತಾರೆ. ಆದ್ದರಿಂದ ಪೊಲೀಸರಿಗೆ ಸರಿಯಾದ ಮಾಹಿತಿಯನ್ನು ಯಾರೂ ಸಾರ್ವಜನಿಕರು ಕೊಡುವುದಿಲ್ಲ. ಅದು ನಕ್ಸಲರಿಗೆ ಒಂದು ರೀತಿಯಲ್ಲಿ ವರದಾನವಾಗಿರ್ಬೋದು. ಆದರೆ ಪೊಲೀಸರು ಸಾರ್ವಜನಿಕರನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡರೆ, ಸರಿಯಾಗಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡರೆ ನಕ್ಸಲ್ ಚಟುವಟಿಕೆಗಳನ್ನು ನಿಯಂತ್ರಿಸುವುದು ಅಥವಾ ಕರ್ಬು ಮಾಡುವುದು ದೊಡ್ಡ ಸಮಸ್ಯೆಯೇ ಅಲ್ಲ. ಇಡೀ ಪಶ್ಚಿಮ ಘಟ್ಟದ ಉದ್ದಕ್ಕೂ ನಕ್ಸಲ್ ಕಾರಿಡಾರ್, ಅದರ ಉದ್ದಕ್ಕೂ ಸುಮಾರು 1000ಕ್ಕೂ ಹೆಚ್ಚು ಮನೆಗಳಿವೆ. ಹೆಚ್ಚಾಗಿ ಎಲ್ಲ ಮನೆಗಳು ಒಂಟಿ ಮನೆಗಳು. ಆದ್ದರಿಂದ ಅವರು ಸಹಜವಾಗಿಯೇ ಭಯದ ವಾತಾವರಣದಲ್ಲಿ ಬದುಕುತ್ತಿರುವವರು. ಅವರಿಗೆ ನಕ್ಸಲರ ಉಪಟಳ ಇದೆ, ಈ ಕಡೆಯಿಂದ ಪೊಲೀಸರ ಒತ್ತಡ ಇದೆ, ಕಾಡುಪಾಣಿಗಳ ಉಪಟಳ ಇದೆ. ಇದನ್ನೆಲ್ಲವನ್ನು ಎದುರಿಸಿ ಅವರು ಬದುಕ್ತಾರೆ. ಯಾಕಂದರೆ ಅವರ ಜೀವನವೇ ಕಾಡು, ಕಾಡೇ ಅವರ ಜೀವನಕ್ಕೆ ಆಧಾರ. ಆದ್ದರಿಂದ ಅವರು ಆ ರೀತಿ ಬದುಕುವುದನ್ನೇ ಬಂಡವಾಳವಾಗಿಸಿಕೊಂಡು ನಕ್ಸಲರು ತಮ್ಮ ಉದ್ದೇಶ ಸಾಧನೆಗೆ ಪ್ರಯತ್ನ ಪಡ್ತಾ ಇರ್ತಾರೆ. ಇಂತಹ ಪ್ರಯತ್ನಗಳನ್ನು ವಿಫಲಗೊಳಿಸುವಂತಹ ಪ್ರಯತ್ನ ಮಾಡುವುದು ಪೊಲೀಸರು. ಈ ಬಾರಿ ಆಗಿರುವುದು ಅದೇ. ಕೇವಲ ವಿಕ್ರಮಗೌಡನ ಒಬ್ಬನ ಎನ್ಕೌಂಟ್ರಿಂದ ಪಶ್ಚಿಮ ಘಟ್ಟದಲ್ಲಿ ನಕ್ಸಲ್ ಚಟುವಟಿಕೆಗಳು ನಿಲ್ತದೆ ಎನ್ನುವ ಭಾವನೆ ಬೇಡ. ಯಾಕಂತ ಹೇಳಿದರೆ ವಿಕ್ರಮಗೌಡನ ಜಾಗಕ್ಕೆ ಮುಂಟಗಾರು ಲತಾ ಬರ್ಬೋದು, ಜಯಣ್ಣ ಬರ್ಬೋದು, ಮತ್ತಾರೋ ಬರ್ಬೋದು. ಆದ್ದರಿಂದ ನಕ್ಸಲ್ರಲ್ಲಿ ಲೀಡರ್ಗಳಿಲ್ಲ ಅಂತ ಏನಿಲ್ಲ. ಆ ನಕ್ಸಲ್ ಎನ್ನುವಂಥ ಒಂದು ಪದವೇ ಅತ್ಯಂತ ವ್ಯಾಪಕವಾದದ್ದು. ಪಶ್ಚಿಮ ಬಂಗಾಳದ ನಕ್ಸಲ್ಮಾರಿಯಲ್ಲಿ ಎಂಬಲ್ಲಿ ಹುಟ್ಟಿಕೊಂಡಂಥ ಈ ಜಮೀನ್ದಾರಿ ಪದ್ಧತಿಯ ವಿರುದ್ಧದ ಹೋರಾಟ ನಕ್ಸಲ್ ಹೋರಾಟವಾಗಿ ಬದಲಾವಣೆ. ಆ ಹೋರಾಟವೇ ಮುಂದುವರಿದ ಭಾಗವಾಗಿ ಆಂಧ್ರಕ್ಕೆ ಬಂತು, ಒಡಿಸ್ಸಕ್ಕೆ ಬಂತು, ಛತ್ತೀಸ್ಗಢಕ್ಕೆ ಬಂತು, ಅಲ್ಲಿಂದ ಕರ್ನಾಟಕಕ್ಕೆ ಬಂತು, ಈಚೆಗೆ ಕೇರಳಕ್ಕೆ ಹೋಯಿತು, ಆಚೆಗೆ ತಮಿಳುನಾಡಿಗೆ ಹೋಯಿತು. ಅದರಿಂದಾಗಿ ಯಾವುದೇ ರಾಜ್ಯಗಳು ಈ ರೀತಿಯ ಹೋರಾಟದಿಂದ ಮುಕ್ತಿ ಹೊಂದಿಲ್ಲ. ಆದ್ದರಿಂದ ಆ ಹೋರಾಟಕ್ಕೆ ಮುಕ್ತಿ ದೊರೀಬೇಕಾ, ನೀವು ಬಡ ಜನರ ಮೇಲೆ ನಡೆಸುವಂಥ ದಬ್ಬಾಳಿಕೆ, ಕಾನೂನನ್ನು ಹೇರಿ ಅವರನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಎನ್ನುವಂತಹ ಧೋರಣೆ ಇದು ಬದಲಾಗಬೇಕು. ಸರ್ಕಾರ ಇಂತಹ ಧೋರಣೆಗಳನ್ನು ಬದಲಾಯಿಸಿಕೊಂಡರೆ, ಜನಸಾಮಾನ್ಯರ ಪರವಾಗಿ ಕಾನೂನುಗಳನ್ನು ರಚಿಸಿ ಅದನ್ನು ಜಾರಿಗೊಳಿಸಿದರೆ ಯಾವ ಹೋರಾಟವೂ ಇರುವುದಿಲ್ಲ. ಸ್ವಚ್ಛಂದವಾಗಿ ಜೀವನ ನಡೆಸುತ್ತಿದ್ದಂಥ ಕುಟುಂಬವೊಂದು ಕೇವಲ ಒಂದು ವರದಿಯ ಆಧಾರದಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವಂತಹ ಒಂದು ಯೋಜನೆಯಿಂದಾಗಿ ಮನೆ ಮಠ ಕಳ್ಕೊಂಡು ಬೀದಿಗೆ ಬೀಳ್ತಾರಂತಾದರೆ, ಅವರಿಗೆ ಸರಿಯಾದ ರೀತಿಯ ಪುನರ್ವಸತಿಯನ್ನು ಕಲ್ಪಿಸುವುದಿಲ್ಲ ಅಂತಾದರೆ ಅವರು ಹೋರಾಟ ಮಾಡದೆ ಬೇರೆ ದಾರಿ ಏನಿದೆ? ಅಂಥ ಹೋರಾಟಕ್ಕೆ ಬೆಂಬಲ ನೀಡುವುದೇ ಇಂತಹ ಸಶಸ್ತ್ರ ಹೋರಾಟಗಳು. ಅದಕ್ಕೆ ನಾವು ನಕ್ಸಲ್ ಚಳವಳಿ ಅಂತ ಹೇಳ್ತೇವೆ. ಒಂದು ಮಗು ಹಾಲಿಗಾಗಿ ಅಪಾಪಿಸುತ್ತಿದ್ದಾಗ ತಾಯಿ ಹಾಲು ಕೊಡದಾಗ ಮಗು ಏನು ಮಾಡ್ತದೆ? ಅದು ಪರಚಲಿಕ್ಕೆ ಶುರು ಮಾಡ್ತದೆ. ಇದೇ ನಕ್ಸಲಿಸಮ್. ಸರ್ಕಾರ ಮಾಡಬೇಕಾದದ್ದು ಇಂಥದ್ದನ್ನು. ಮಗುವಿಗೆ ಏನು ಬೇಕು ಅದನ್ನು ಆ ಸಂದರ್ಭದಲ್ಲಿ ಕೊಟ್ಟರೆ ಮಗು ಪರಚಲಿಕ್ಕೆ ಅವಕಾಶ ಇರುವುದಿಲ್ಲ. ಆದ್ದರಿಂದ ಜನರಿಗೆ, ಜನಸಾಮಾನ್ಯರಿಗೆ, ಅತ್ಯಂತ ತುಳಿತಕ್ಕೆ ಒಳಗಾದವರಿಗೆ, ದೌರ್ಜನ್ಯಕ್ಕೆ ಒಳಗಾದವರಿಗೆ ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಟ್ಟರೆ ಯಾರೂ ಪರಚುವಂಥ ಕೆಲಸವನ್ನು ಮಾಡುವುದಿಲ್ಲ. ನಕ್ಸಲೈಟ್ನಂತಹ ಒಂದು ವ್ಯವಸ್ಥೆಯನ್ನು ಒಪ್ಪಿಕೊಳ್ಳುವುದಿಲ್ಲ. ಯಾರೇ ಬಂದೂಕು ಹಿಡಿದುಕೊಂಡು ಬಂದು ಅದನ್ನು ಸಮರ್ಥವಾಗಿ ಎದುರಿಸುವಂತಹ ಧೈರ್ಯ, ಚಾಕಚಕ್ಯತೆ ಜನರಲ್ಲಿ ಯಾವತ್ತಿಗೂ ಇರ್ತದೆ. ಆದ್ದರಿಂದ ಈ ನಕ್ಸಲ್ ಎನ್ನುವಂತಹ ಚಳವಳಿಯನ್ನು, ಅದರ ಮೂಲ ಉದ್ದೇಶವನ್ನು ಮರೆತು ಅದು ಬೇರೆ ದಾರಿಯಲ್ಲಿ ಹೋಗುತ್ತಿರುವಂಥ ಈ ಸಂದರ್ಭದಲ್ಲಿ ಅದನ್ನು ಮಟ್ಟ ಹಾಕಬೇಕಾದರೆ ಜನರನ್ನು ನೀವು ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳಬೇಕು.
ಅವರು ಕೊಡುವ ಮಾಹಿತಿಗಳ ಆಧಾರದಲ್ಲಿ ಅವರಿಗೆ ತೊಂದರೆಯಾಗದಂತೆ ಕಾರ್ಯಾಚರಣೆ ನಡೆಸಿದರೆ ಈ ನಕ್ಸಲ್ ಚಳವಳಿಯನ್ನು ಯಾವತ್ತೇ ಮಟ್ಟ ಹಾಕಬಹುದಿತ್ತು. ಆದರೆ ಪೊಲೀಸರು ಮಾಡಲಿಲ್ಲ, ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಡಲಿಲ್ಲ, ಅದಕ್ಕಿಂತ ಮಿಗಿಲಾಗಿ ಸರ್ಕಾರವೂ ಮಾಡಲಿಲ್ಲ. ನಕ್ಸಲರಿಗೆ ವಿವಿಧ ರೀತಿಯ ಆಮಿಷಗಳನ್ನೊಡ್ಡಿ ಅವರನ್ನು ಮುಖ್ಯವಾಹಿನಿಗೆ ಕರೆತರಬೇಕು ಅಂತ ಹೇಳಿ ವಿಧಾನಸೌಧದಲ್ಲಿ ಕೂತುಕೊಂಡು ಹಲವು ರೀತಿಯ ಮೀಟಿಂಗ್ಗಳನ್ನು ಮಾಡಿದರೆ ಹೊರತು ಅಂತಹ ಮೀಟಿಂಗ್ಗಳನ್ನು ಪಶ್ಚಿಮ ಘಟ್ಟದ ಕಾಡಂಚಿನ ಗ್ರಾಮಗಳಲ್ಲಿ ಮಾಡಿದ್ದರೆ ಇದಕ್ಕೊಂದು ಪರಿಹಾರ ಸಿಗ್ತಾ ಇತ್ತು. ಇವತ್ತಿಗೂ ಹಲವಾರು ಹಳ್ಳಿಗಳಿಗೆ ಸರಿಯಾದ ಸಂಪರ್ಕ ವ್ಯವಸ್ಥೆಗಳಿಲ್ಲ, ಅವರಿಗೆ ಸರಿಯಾದ ಸರ್ಕಾರಿ ಸವಲತ್ತುಗಳು ಸಿಗುವುದಿಲ್ಲ. ಅವರ ಹೆಸರಿನಲ್ಲಿ ಬರುವಂಥ ಸವಲತ್ತುಗಳನ್ನು ಯಾರ್ಯಾರೋ ಉಳ್ಳವರು ದೋಚುತ್ತಿದ್ದಾರೆ. ಆದ್ದರಿಂದ ಅಂಥವರು ಸೇರಿಕೊಂಡು ಈ ನಕ್ಸಲ್ ಚಳವಳಿಗೆ ಬೆಂಬಲ ನೀಡುತ್ತಿದ್ದಾರೆ. ಅವರಿಗೆ ತಮ್ಮಿಂದ ಆದಂಥ ಸಹಾಯವನ್ನು ಮಾಡುತ್ತದೆ. ಅದನ್ನೇ ತಪ್ಪು ಅಂತ ಎಣಿಸಿಕೊಂಡು ಸರ್ಕಾರ ತಮ್ಮ ಇಲಾಖೆಗಳ ಮೂಲಕ, ಅರಣ್ಯ ಇರ್ಬೋದು, ಪೊಲೀಸ್ ಇರ್ಬೋದು, ಅವರನ್ನು ಬಗ್ಗು ಬಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಇದರಿಂದಾಗಿ ಇಂಥ ಅನಾಹುತಗಳು ಸೃಷ್ಟಿಯಾಗೋದು. ಈಗಲೂ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಸುಮಾರು 30 ಮಂದಿ ನಕ್ಸಲರು ಸಕ್ರಿಯರಾಗಿದ್ದಾರೆ ಎನ್ನುವಂಥ ಮಾಹಿತಿಗಳಿವೆ. 30 ಮಂದಿ ಅಂದರೆ ಒಟ್ಟಿಗೆ 30 ಮಂದಿ ಒಂದು ಗುಂಪಾಗಿಲ್ಲ. ಅವರು 4-5 ಜನರ ಒಂದು ಗುಂಪು ಹಲವಾರು ತಂಡಗಳಾಗಿ ಬೇರೆ ಬೇರೆ ಕಡೆಗಳಲ್ಲಿ ಅವರು ನೇರವಾಗಿ ಪೇಟೆಗೆ ಬಂದು ದಾಳಿ ಮಾಡೋದಿಲ್ಲ. ಅವರದ್ದು ಏನು ಇದ್ದರೂ ಒಂಟಿ ಮನೆಗಳೇ ಅವರ ಟಾರ್ಗೆಟ್. ಅದನ್ನೇ ನಾವು ದರೋಡೆ ಅಂತ ಹೇಳೋದು. ಒಂದು ಮನೆಗೆ ಬಂದು ದಿನಸಿ ಸಾಮಗ್ರಿಗಳನ್ನು ಸಂಗ್ರಹಿಸ್ತಾರೆ, ಅವರಿಗೆ ಬೆದರಿಸ್ತಾರೆ ಅಂತಲೇ ಅದು ದರೋಡೆ. ಬಂದೂಕಿನ ಮನೆಯಲ್ಲಿ ತಾವು ಹೇಳಿದ್ದನ್ನು ಪಾಲಿಸಬೇಕು ಅಂತ ಹೇಳಿ ಆದೇಶ ಕೊಡ್ತಾರೆ, ಅದು ಸಹ ದರೋಡೆ. ಆದ್ದರಿಂದ ನಕ್ಸಲರು ಮಾಡುತ್ತಿರುವುದು ಸಹ ದರೋಡೆ. ಆದರೆ ಅಂಥ ಚಟುವಟಿಕೆಗಳಿಗೆ ಆಸ್ಪದ ನೀಡುವಂತಹ ವ್ಯವಸ್ಥೆಯನ್ನು ಬದಲಾಯಿಸಬೇಕಾಗಿರುವುದು ಸರ್ಕಾರದ ಕರ್ತವ್ಯ ಮತ್ತು ಜನರನ್ನು ಆಳುವವರ ಕರ್ತವ್ಯ. ಆದ್ದರಿಂದಾಗಿ ಇಂತಹ ಸಮಸ್ಯೆಗಳನ್ನು ಕೇವಲ ನೀವು ಬಂದೂಕಿನ ಮನೆಯಿಂದ ನಿಯಂತ್ರಿಸ್ತೇವೆ ಅಂತ ಹೇಳಿದರೆ ಆಗೋದಿಲ್ಲ. ಜನರ ಮನಸ್ಸನ್ನು ಬದಲಾಯಿಸುವ ಪ್ರಯತ್ನಗಳು ಆಗಬೇಕು. ಗ್ರಾಮೀಣ ಮಟ್ಟದಲ್ಲಿ, ಕಾಡಂಚಿನ ಗ್ರಾಮಗಳಲ್ಲಿ ಜನರ ಜೀವನ ಮಟ್ಟವನ್ನು ಸುಧಾರಿಸುವಂಥ ಪ್ರಯತ್ನಗಳನ್ನು ನಡೆಸಬೇಕು. ಈ ನಕ್ಸಲ್ ಚಟುವಟಿಕೆಗಳಿಂದ ಅತ್ಯಂತ ಕಷ್ಟಪಟ್ಟಂಥ ಹಲವು ಕುಟುಂಬಗಳು ಆ ಭಾಗದಲ್ಲಿ ಇವೆ. ಅದು ಬೈಂದೂರಿನಿಂದ ಹಿಡಿದು ಕೊಡಗಿನ ತನಕ ಹರಿದು ಹಂಚಿ ಹೋಗಿದೆ. ಆದ್ದರಿಂದ ಅಂತಹ ಕುಟುಂಬಗಳಿಗೆ ತೊಂದರೆಯಾಗದಂಥ ರೀತಿಯಲ್ಲಿ ಸರ್ಕಾರಗಳು ವ್ಯವಸ್ಥೆ ಮಾಡಬೇಕು. ಒಂದು ಕಡೆ ನಕ್ಸಲರ ಹೆದರಿಕೆ, ಒಂದು ಕಡೆ ಕಾನೂನಿನ ಭಯ, ಮತ್ತೊಂದು ಕಡೆ ಸರ್ಕಾರದ ಕೆಲವೊಂದು ತೊಡಕುಗಳು. ಇದೆಲ್ಲದರ ಮಧ್ಯೆ ಅವರು ಹಿಪ್ಪೆಯಾಗಿ ಹೋಗಿರುವಂಥ ಸಾಧ್ಯತೆಗಳು ಇದೆ. ಅದರಿಂದಾಗಿ ಈ ಎನ್ಕೌಂಟರ್ನೇ ಒಂದು ಆಧಾರವಾಗಿ ಇಟ್ಟುಕೊಂಡು ಅಲ್ಲಿ ಇನ್ನು ಮುಂದಕ್ಕೆ ನಕ್ಸಲ್ ಚಟುವಟಿಕೆಗಳು ಯಾವುದೇ ರೀತಿಯಲ್ಲಿ ನಡೆಯಬಾರದು ಎನ್ನುವ ನಿಟ್ಟಿನಲ್ಲಿ ಪ್ರಯತ್ನಗಳು ನಡಿಬೇಕು. ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ವ್ಯವಸ್ಥೆಯನ್ನು ಸರ್ಕಾರ ಅಧಿಕಾರಿಗಳು ಮಾಡಬೇಕು. ಅಂತಹ ವಿಶ್ವಾಸವನ್ನು ತೆಗೆದುಕೊಂಡರೆ ಜನರು ಸರ್ಕಾರಿ ಅಧಿಕಾರಿಗಳಿಗೆ ಮಾಹಿತಿಗಳನ್ನು ಕೊಡ್ತಾರೆ. ಈಗ ವಿಕ್ರಮಗೌಡನ ಬಗ್ಗೆ ಮಾಹಿತಿಯು ಪಕ್ಕಾ ಮಾಹಿತಿಯೇ ANF ಅವರಿಗೆ ಸಿಕ್ಕಿದ್ದು. ಒಂದು ವಾರದ ಹಿಂದೆ ಈದು ಗ್ರಾಮದಲ್ಲಿ ನಕ್ಸಲರ ಮೂವ್ಮೆಂಟ್ ಬಂದಿದೆ ಅಂತ ಹೇಳಿ ಆ ಮಾಹಿತಿಯ ಆಧಾರದಲ್ಲಿ ವರದಿ ಪ್ರಕಟಿಸಿದಂಥ ವೆಬ್ ಪೋರ್ಟಲ್ನವರಿಗೆ ಕೊಟ್ಟಂಥ ತೊಂದರೆಯನ್ನೇ ಗಮನಿಸಿದರೆ ಆ್ಯಂಟಿ ನಕ್ಸಲ್ ಫೋರ್ಸು ಎನ್ನುವಂತಹ ಒಂದು ತಂಡ ಏನು ಮಾಡ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡವು. ಆದರೆ ಅವರು ಎಚ್ಚೆತ್ತುಕೊಂಡದ್ದು ಆ ವರದಿಯ ನಂತರ, ನಕ್ಸಲ್ ಮೂವ್ಮೆಂಟ್ ಇದೆ ಎನ್ನುವುದನ್ನು ಒಪ್ಪಿಕೊಂಡದ್ದು ಆ ವರದಿಯ ನಂತರ. ಈಗ ವಿಕ್ರಮಗೌಡನ ಎನ್ಕೌಂಟರ್ನ ಮೂಲಕ ಆ ವರದಿ ಸತ್ಯ ಆಗಿದೆ. ಪೊಲೀಸರು ನಿಜವಾಗಿಯೂ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆದರೆ ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ಇನ್ನೂ ಅವಿತು ಕುಳಿತಿರುವಂತಹ, ಕಾರ್ಯಾಚರಣೆಗೆ ಮುಂದಾಗುವಂತಹ ನಕ್ಸಲ್ ತಂಡಗಳ ಬಗ್ಗೆ ಜಾಗೃತರಾಗಿರಬೇಕು. ಯಾಕಂತ ಹೇಳಿದರೆ ಗಾಯಗೊಂಡ ಹುಲಿ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ತನ್ನ ನಾಯಕನನ್ನು ಕಳೆದುಕೊಂಡಂತಹ ನಕ್ಸಲರು ಇದಕ್ಕೆ ಪ್ರತಿಯಾಗಿ ಪೊಲೀಸ್ ಬಾತ್ಮೀದಾರರು ಯಾರು ಎನ್ನುವುದನ್ನು ಹುಡುಕಲು ಹೊರಡ್ತಾರೆ. ಯಾಕಂದರೆ ಪೊಲೀಸರಿಗೆ
ಆ ಮನೆಗೆ ನಕ್ಸಲರು ಬರ್ತಾರೆ ಎನ್ನುವ ಮಾಹಿತಿ ಕೊಟ್ಟವರು ಯಾರು ಎನ್ನುವುದು ಮುಖ್ಯ ಆಗುತ್ತೆ. ಯಾಕಂತ ಹೇಳಿದರೆ ಒಬ್ಬ ಅಂಥ ಮಾಹಿತಿದಾರನ್ನು ಹೊಡೆದ್ರೆ, ಯಾಕಂದರೆ ಈ ಹಿಂದೆ ವೆಂಕಟೇಶ್ ಎನ್ನುವ ಒಂದು ಪೊಲೀಸ್ ಮಾಹಿತಿದಾರನ್ನು ಹೊಡೆದಿದ್ರು. ಅದಕ್ಕಿಂತ ಮೊದಲು ಹೆಬ್ರಿಯಲ್ಲಿ ಒಬ್ಬ ನಿವೃತ್ತ ಶಿಕ್ಷಕರೊಬ್ಬರನ್ನು ಹತ್ಯೆ ಮಾಡಿದ್ದು. ಅದರಿಂದ ಈ ಸಾರ್ವಜನಿಕ ಹತ್ಯೆ ಮಾಡೋದು ಅವರು ಪೊಲೀಸರಿಗೆ ಮಾಹಿತಿ ಕೊಡ್ತಾರಂತೆ. ಪೊಲೀಸರಿಗೆ ಮಾಹಿತಿ ಸಾರ್ವಜನಿಕ ಕೊಡಬಾರ್ದು ಎನ್ನುವ ದೃಷ್ಟಿಯಿಂದ ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸುವಂಥ ಪ್ರಯತ್ನವನ್ನು ಅವರು ಮಾಡ್ತಾರೆ. ಆದ್ದರಿಂದ ಪೊಲೀಸರು ಅಂಥವರಿಗೆ ಸಾಕಷ್ಟು ರಕ್ಷಣೆ ಕೊಡುವಂಥದ್ದು, ಅವರನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಬೇಕಿದೆ. ನಿರಂತರ ಸುದ್ದಿ